ಲಕ್ಷ ಸೈನಿಕರು ಯುದ್ಧರಂಗದಲ್ಲಿ ಬಂದು ನಿಂತರು. ಅಬ್ಯನು ಒಂದು ಮಾತು ಹೇಳ್ತಾನೆ, ಜೊತೆಯಲ್ಲಿ ಇರುವಂಥ ಸೈನಿಕರು 4 ಲಕ್ಷ ಮಾತ್ರನೇ, ಆದರೆ ನಿನ್ನ ಜೊತೆಯಲ್ಲಿ 8 ಲಕ್ಷ ಇದ್ರೂ ನನ್ನ ಮಧ್ಯದಲ್ಲಿ ಒಂದು ಉಪ್ಪಿನ ಒಡಂಬಡಿಕೆ ಇದೆ. ಆಮೇಲೆ ಹಲ್ಲೆಲೂಯಾ. ಆ ಉಪ್ಪಿನ ಒಡಂಬಡಿಕೆ ನಮ್ಮ ಮಧ್ಯದಲ್ಲಿ ಇರೋದ್ರಿಂದ ಯಾರು ನಮ್ಮನ್ನು ಸೋಲಿಸಲಿಕ್ಕೆ ಸಾಧ್ಯವಾಗೋದೇ ಇಲ್ಲ. ಹಲ್ಲೆಲೂಯಾ. ಉಪ್ಪು ಎಷ್ಟು ದಿನ ಇರಲಿಕ್ಕೆ ಸಾಧ್ಯ ಹೇಳ್ರಿ? ಉಪ್ಪು ಕೆಟ್ಟೋಗುತ್ತಾ? ಮನೆಯಲ್ಲಿ ಎಲ್ಲ ವಸ್ತು ಕೆಟ್ಟೋಗುತ್ತೆ, ಉಪ್ಪು ಕೆಟ್ಟೋಗುತ್ತಾ? ಉಪ್ಪು ಕೆಟ್ಟೋಗೋದಿಲ್ಲ ಅಲ್ವಾ? ಉಪ್ಪು ಎಲ್ಲಿವರೆಗೂ ಇರುತ್ತೆ? ನಾನಿರೋವರೆಗೂ ಇರುತ್ತಾ? ನಾನು ಹೋಗ್ಮೇಲೆ ಹಾಂ, ಈ ಲೋಕ ಅಳಿದು ಹೋಗುವವರೆಗೂ ಏನಾಗುತ್ತೆ ಅಂದರೆ ಉಪ್ಪು ಇದ್ದೇ ಇರುತ್ತೆ. ಈ ಲೋಕ ಅಳಿದು ಹೋಗುವವರೆಗೂ ದೇವರ ಒಡಂಬಡಿಕೆ, ಉಪ್ಪಿನ ಒಡಂಬಡಿಕೆ ನಮ್ಮ ಮೇಲೆ ಶಾಶ್ವತವಾಗಿ ನಿಲ್ಲುವಂಥದ್ದಾಗಿರುತ್ತೆ. ಆಮೇಲೆ ಹೇಳ್ರಿ ಹಲ್ಲೆಲೂಯಾ. ಹೋಗ್ತಾ ಇದೆಯಾ ನಿಮಗೇನಾದರೂ? ಹಾಗಾದರೆ ಉಪ್ಪಿನ ಒಡಂಬಡಿಕೆ ಕೆಳಗೆ ನಾನು ಇರುವಾಗ ದೇವರು ಹೇಳಿದ್ದಾನೆ, ನೀನು ಈ ಭೂಮಿಗೆ ಉಪ್ಪಾಗಿದ್ದೀಯಾ. ಆ ಒಡಂಬಡಿಕೆಯ ವಾಗ್ದಾನದ ಕೆಳಗೆ ನೀನು ಇರುವಾಗ ನಿನ್ನನ್ನು ಯಾರು ಸೋಲಿಸಲಿಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ಯಾಕೆಂದರೆ ನಿನ್ನನ್ನು ಸುರಕ್ಷಿತವಾಗಿ ಕರ್ತನು ಇಟ್ಟಿದ್ದಾನೆ. ಆಮೇಲೆ ನೀನು ಈ ಲೋಕದಲ್ಲಿ ಇದ್ದರೂ ನೀನು ಕೆಟ್ಟು ಹೋಗದ ಹಾಗೆ ನಿನ್ನನ್ನು ಸುರಕ್ಷಿತವಾಗಿ ಉಪ್ಪಿನ ಒಳಗೆ ಭದ್ರಪಡಿಸಿಟ್ಟಿದ್ದಾನೆ. ಆಮೇಲೆ ಎಷ್ಟೇ ಕಷ್ಟಗಳು ಬಂದ್ರೂ ಇವತ್ತು ನಿನ್ನನ್ನು ಸೋಲಿಸಲಿಕ್ಕೆ ಸಾಧ್ಯವಿಲ್ಲ. ಮರಣಕರ ರೋಗಗಳು ಬಂದರೂ ನಿಮ್ಮನ್ನು ಸೋಲಿಸಲಿಕ್ಕೆ ಆಗ್ತಾಯಿಲ್ಲ. ಯಾಕೆ ಅಂದರೆ ನೀನು ಉಪ್ಪಿನ ಒಡಂಬಡಿಕೆ ಕೆಳಗೆ ಇದೆಯಾ. ಉಪ್ಪಿಗೆ ಏನಂತಂದರೆ ರಕ್ಷಿಸುವಂಥ ಒಂದು ಶಕ್ತಿ ಅದಕ್ಕೆ ಇದೆ. ಹಲ್ಲೆಲೂಯಾ. ಉಪ್ಪಾಗಿದ್ದೀರಾ. ಆಮೇಲೆ ಈ ಲೋಕವನ್ನು ರಕ್ಷಿಸುವಂಥ ಶಕ್ತಿಯನ್ನು ದೇವರು ನಿಮಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ನೀವು ಯಾರು ಅಂತಂದರೆ ಬರೀ ನೀವು ಉಪ್ಪು ಮಾತ್ರ ಅಲ್ಲ, ಆ ಉಪ್ಪಾಗಿ ಲೋಕದಲ್ಲಿ ಇರುವಾಗ ನೀವು ಅನೇಕ ಜನರನ್ನು ನಾಶನದ ಹಾದಿಯಿಂದ ರಕ್ಷಿಸುವಂಥ ಒಂದು ಉಪ್ಪಾಗಿದ್ದೀರ. ನಾನು ಉಪ್ಪಾಗಿದ್ದೇನೆ, ನನ್ನ ಜನರನ್ನು ನಾಶನದಿಂದ ತಪ್ಪಿಸುವಂಥ ಉಪ್ಪಾಗಿದ್ದೇನೆ. ಹಲ್ಲೆಲೂಯಾ. ನಿನ್ನ ಕುಟುಂಬದಲ್ಲಿ ಒಬ್ಬರು ನಾಶವಾಗಬಾರ್ದು. ಏನಂತೆ? ಒಬ್ಬರು ನಾಶವಾಗಬಾರ್ದು. ಅವರೆಲ್ಲರೂ ಯೇಸುವಿನ ಬಳಿಗೆ ಬರಬೇಕು, ಪರಲೋಕ ರಾಜ್ಯಕ್ಕೆ ಸೇರಬೇಕು ಅಂತಂದರೆ ಯಾರಿಂದ ಸಾಧ್ಯ ಅಂದರೆ ಈ ಉಪ್ಪಿಂದನೇ ಸಾಧ್ಯ. ನೀನು ಇದ್ರೇ ನಿನ್ನ ಕುಟುಂಬಕ್ಕೆ ಟೇಸ್ಟು, ನೀನಿದ್ರೇ ನಿನ್ನ ಕುಟುಂಬಕ್ಕೆ ರಕ್ಷಣೆ. ಆಮೇಲೆ ನೀವಿಲ್ಲ ಅಂತಂದರೆ ನಿಮ್ಮ ಕುಟುಂಬಕ್ಕೆ ರಕ್ಷಣೆ ಇಲ್ಲವೇ ಇಲ್ಲ. ಪ್ರಾರ್ಥನೆನ ದೇವ್ರು ಕೇಳ್ತಾರ? ನಾನು ಏನು ಪ್ರಾರ್ಥನೆ ಮಾಡ್ತೀನಿ? ಸೇವಕರಾಗಿ ನಾವು ಪ್ರಾರ್ಥನೆ ಮಾಡಲ್ಲಲ್ಲ, ನಾನು 12 ಗಂಟೆ ಪ್ರಾರ್ಥನೆ ಮಾಡಲ್ಲಲ್ಲ, ನಾನು 1 ಅವರ್ ಪ್ರಾರ್ಥನೆ ಮಾಡಲಿಕ್ಕಾಗಲ್ಲಲ್ಲ. ಏನಾಗಿಲ್ಲನೂ ಪರವಾಗಿಲ್ಲ, ನೀನು 5 ನಿಮಿಷ ಪ್ರಾರ್ಥನೆ ಮಾಡಿದ್ರೂ ಸರಿಯೇ. ಕರ್ತನೆ ಏನು ಮಾಡ್ತಾನಂದರೆ ನಿನ್ನ ಒಂದು ಚಿಕ್ಕ ಪ್ರಾರ್ಥನೆ ಮೂಲಕವಾಗಿ ನಿನ್ನ ಕುಟುಂಬವನ್ನು ಆತನ ರಕ್ಷಿಸುವ ಆತನಾಗಿದ್ದಾನೆ. ಉಪ್ಪು ಏನು ಮಾಡೋದಿಲ್ಲ ಅಂತಂದರೆ ಮುಳುಗಿಸಿದಿಲ್ಲ. ಸಮುದ್ರದಲ್ಲಿ ನೋಡುವಾಗ ಯಾವುದನ್ನು ಅದು ಒಳಗೆ ಇಟ್ಕೊಳ್ಳಲ್ಲ. ನೋಡಿದ್ದೀರಾ? ಸಮುದ್ರದಲ್ಲಿ ಏನೇ ಹಾಕಿರಿ ಅದೇನು ಮಾಡುತ್ತೆ? ಹೊರಗೆ ತಂದು ಬಿಸಾಕುತ್ತೆ. ಯಾಕೆ? ಉಪ್ಪು. ಹಾಂ, ಉಪ್ಪು ಏನಾಗಿರುತ್ತೆ? ಉಪ್ಪು ಆ ಸಮುದ್ರದಲ್ಲಿ ಇರೋದ್ರಿಂದ ಯಾವ ವಸ್ತುನ ಅದರೊಳಗೆ ಹೋಗಲಿಕ್ಕೆ ಬಿಡೋದಿಲ್ಲ. ಹಾಗೆ ಈ ಲೋಕದಲ್ಲಿರುವಂಥ ಯಾವ ಪಾಪಗಳು, ಯಾವ ದುರಾಲೋಚನೆಗಳು ನಿಮ್ಮ ಒಳಗೆ ಹೋಗದ ಹಾಗೆ ತಡೆಯುವಂಥದ್ದು ಯಾವುದು ಅಂತಂದರೆ ಉಪ್ಪು. ಹಲ್ಲೆಲೂಯಾ. ಅದಕ್ಕೆ ಯೇಸು ಹೇಳಿದರು, ನೀವು ಈ ಭೂಮಿಗೆ ಉಪ್ಪಾಗಿದ್ದೀರಾ. ಈ ಉಪ್ಪಿಗೆ ಇನ್ನೊಂದು ಗುಣ ಏನಂತಂದರೆ, ಅದು ಯಾರೇ ಒಂದು ವೇಳೆ ವ್ಯಕ್ತಿ ಆ ಒಂದು ಸಮುದ್ರದಲ್ಲಿ ಬಿದ್ದರೂ, ಸಮುದ್ರದಲ್ಲಿ ಬಿದ್ದಂಥ ಯಾವ ವ್ಯಕ್ತಿಯಾದ್ರೂ ಅವನನ್ನು ತೇಲಿಸುವಂಥ ಒಂದು ಗುಣವನ್ನು ಉಪ್ಪು ಹೊಂದಿಕೊಂಡಿದೆ. ಡೆಡ್ ಸಿ ಅಂತ ಹೇಳ್ತಾರೆ ಅಲ್ವಾ, ಮೃತ್ಯು ಸಮುದ್ರ. ಆ ಮೃತ್ಯು ಸಮುದ್ರದ ಒಂದು ವಿಶೇಷತೆ ಏನಂತಂದರೆ ಅದರೊಳಗೆ ಉಪ್ಪು ಅಧಿಕವಾಗಿರುತ್ತೆ. ಅಲ್ಲಿ ತೇಲ್ತಾ ಇರ್ತಾರೆ. ಅಲ್ಲಿ ತೇಲಿಸುವಂಥ ಒಂದು ಸಾಮರ್ಥ್ಯವನ್ನು ಈ ಉಪ್ಪು ಏನು ಮಾಡಿದೆ? ಒಳಗೊಂಡಿದೆ. ಹಲ್ಲೆಲೂಯಾ. ಅಷ್ಟೊಂದು ಪವರ್ಫುಲ್ಲಾಗಿ ಇರುವಂಥ ಒಂದು ವಸ್ತು ಅಂತಂದರೆ ಉಪ್ಪು. ಅಂದರೆ ಇವತ್ತು ಕರ್ತನ ಹೇಳುವಂಥದ್ದು ಹಾಗೆ, ಉಪ್ಪು ನೀನಾಗಿರುವಾಗ ನಿನ್ನನ್ನು ಈ ಲೋಕದ ಯಾವ ಶಕ್ತಿಗಳು ನಿನ್ನನ್ನು ಮುಳುಗಿಸಲಿಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಯಾವ ಕಷ್ಟಗಳು ನಿನ್ನನ್ನು ಮುಳುಗಿಸಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ನೀನು ಎಲ್ಲಿದೆಯಾ ಅಂದರೆ ಉಪ್ಪಿನ ಒಡಂಬಡಿಕೆ ಒಳಗೆ ಇರ್ದೀಯಾ. ಆಮೇಲೆ ಎಂಥ ಕಷ್ಟಗಳ ಪರಿಸ್ಥಿತಿಯಲ್ಲೂ, ಕಠಿಣವಾದಂಥ ಪರಿಸ್ಥಿತಿಗಳಲ್ಲಿಯೂ ನೀನು ತೇಲಾಡ್ತಲೇ ಇರ್ತೀಯ.
ಆಮೇಲೆ ನೀನು ಮುಳುಗಿ ಹೋಗೋದಿಲ್ಲ. ಹಲ್ಲೆಲೂಯಾ. ಜನರು ಹೇಳ್ತಾ ಇರ್ಬೋದು, ಸಾಲ ಆಗಿದೆ, ಇವರು ಮುಳುಗಿ ಹೋಗಿಬಿಡ್ತಾರೆ. ಅನಾರೋಗ್ಯ ಬರುವಾಗ ಜನರು ಅಂತಾರೆ, ಇನ್ನು ಮುಗಿದು ಹೋಯ್ತು ಇವ್ರದ್ದು ಅಂತ ಹೇಳ್ತಾ ಇರ್ತಾರೆ. ಆದರೆ ಅಂಥ ಒಂದು ಮುಗಿದು ಹೋಗುವಂಥ ಪರಿಸ್ಥಿತಿಗಳು ಉಪ್ಪಿಗೆ ಇಲ್ಲವೇ ಇಲ್ಲ. ಪ್ರವಾಹಗಳು ನಿಮ್ಮನ್ನು ಮುಳುಗಿಸಲಿಕ್ಕೆ ಸಾಧ್ಯವೇ ಇಲ್ಲ. ಎಷ್ಟೇ ನೀವು ಅಲೆಗಳ ಮೇಲೆ ನಡೆದ್ರೂ ಅಲೆಗಳು ಏನು ಮಾಡಲಿಕ್ಕೆ ಆಗಲ್ಲ, ನಿಮ್ಮನ್ನು ಮುಳುಗಿಸಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ನೀವು ಉಪ್ಪಾಗಿದ್ದೀರ. ಉಪ್ಪು ಇರುವುದರಿಂದಲೇ ಕರ್ತನ ಏನು ಮಾಡಿದ್ದಾನೆ ಅಂದರೆ, ಇವತ್ತು ಎಂಥ ಸಂದರ್ಭಗಳು ನಮಗೆ ಬಂದರು, ಎಷ್ಟೋ ಸಾರಿ ನಾವು ಅಂದ್ಕೊಂಡಿರ್ತೇವೆ, ಬೇಡಪ್ಪ ಈ ಜೀವನ ಸಾಕಾಗ್ಬಿಟ್ಟಿದೆ, ಏನಾದರೂ ಮಾಡಿ ಸತ್ತೋಗಿಬಿಡೋಣ, ಎಲ್ಲಾದರೂ ಹೋಗಿ ಬಿದ್ದುಬಿಡೋಣ, ಇಲ್ಲ ಏನಾದರೂ ಪಾಯ್ಸನ್ ಆದರೂ ತೆಗೆದುಕೊಂಡು ಬಿಡೋಣ, ಆ ರೀತಿಗೆಲ್ಲ ನಾವು ಆಲೋಚಿಸ್ತಾ ಇರ್ತೇವೆ. ಆದರೆ ಅಂಥ ಆಲೋಚನೆಗಳಲ್ಲೆಲ್ಲ ಕರ್ತನ ಏನು ಮಾಡಿದ್ದಾನೆ ಅಂದರೆ, ನಮ್ಮನ್ನು ಮುಳುಗಲಿಕ್ಕೆ ಬಿಡಲಿಲ್ಲ. ಹಲ್ಲೆಲೂಯಾ. ನಾವು ಮುಳುಗಿ ಹೋಗಲಿಲ್ಲ. ಯಾಕೆ ಮುಳುಗಲಿಕ್ಕೆ ಬಿಡಲಿಲ್ಲ? ಯಾಕೆಂದರೆ ನಾವು ಉಪ್ಪಾಗಿದ್ದೇವೆ. ಅದಕ್ಕೆ ನಾವು ಎಂಥ ಸಂದರ್ಭದಲ್ಲಾದರೂ ಸೈತಾನನಿಗೆ ನಾವು ಸ್ಥಳವನ್ನು ಕೊಡದೆ ನಾವು ಕರ್ತನಿಗಾಗಿ ನಾವು ಜೀವಿಸ್ತಲೇ ಇದ್ದೇವೆ. ಸುಸೈಡ್ ಆಲೋಚನೆಗಳನ್ನು ಅಲ್ಲ, ಏನಂದರೆ ಆತ್ಮಹತ್ಯೆ ಆಲೋಚನೆಗಳು ಬರುವಾಗ ನಮ್ಮಿಂದ ಏನು ಮಾಡೋಕ್ಕಾಗಲ್ಲ ಅಂತ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮಿಂದ ಅದರಿಂದ ಹೊರಗೆ ಬರಲಿಕ್ಕೆ ಆಗೋದಿಲ್ಲ. ಸುಸೈಡ್ ಆಲೋಚನೆಗಳು ಬರುವಾಗ ನಮ್ಮಿಂದ ಅದು ಹೊರಗೆ ಬರಲಿಕ್ಕೆ ಆಗೋದಿಲ್ಲ. ಏನಾದರೂ ಆಗಲಿ, ಕೆಲವೊಂದು ಸಾರಿ ಜಗಳ ಆದಾಗ ರೋಷ ಮಾಡಿಕೊಂಡಾದರೆ ಏನೋ ಮಾಡ್ತೀವಿ, ಕುಡಿದ್ಬಿಟ್ಟು ಸತ್ತೋಗಿಬಿಡೋಣ ಅಂತ ಮುಂದೆ ಆಗ್ತೀವಿ. ಆದರೆ ಅಲ್ಲಿ ಹೋಗುವಾಗ ದೇವರು ಏನು ಮಾಡ್ತಾರೆ ಅಂದರೆ, ಆ ಒಳಗೆ ನೀನು ಮುಳುಗದ ಹಾಗೆ ನಿನ್ನನ್ನು ಕಾಪಾಡ್ತಾ ಬರ್ತಾಯಿದ್ದಾರೆ. ಹಲ್ಲೆಲೂಯಾ. ಒಂದಕ್ಕೆ ದೇವರ ವಾಕ್ಯ ಹೇಳುತ್ತೆ, ನೀನು ವಿಷ ಪದಾರ್ಥವೇನಾದರೂ ಕುಡಿದರೂ ನಿನಗೆ ಯಾವ ಹಾನಿಯೂ ಉಂಟಾಗೋದಿಲ್ಲ, ಯಾಕೆಂದರೆ ನೀನು ಉಪ್ಪಾಗಿದೆಯಾ. 2ನೇ ಅರಸುಗಳ ಪುಸ್ತಕ 2ನೇ ಅಧ್ಯಾಯ 19ನೇ ವಚನ. ನಮ್ಮ ಒಡೆಯನಾದ ನಿನಗೆ ಗೊತ್ತಿರುವಂತೆ ಈ ಊರು ಕಟ್ಟಲ್ಪಟ್ಟಿರುವ ಸ್ಥಳವು ಒಳ್ಳೆಯದಾಗಿದೆ, ಆದರೆ ನೀರು ಕೆಟ್ಟದಾಗಿರುವುದರಿಂದ ಬಂಜೆತನ ಹೆಚ್ಚಾಗಿದೆ ಎಂದು ಹೇಳಿದನು. ಆಗ ಎಲೀಷನವರಿಗೆ ಒಂದು ಹೊಸ ಮಡಿಕೆಯಲ್ಲಿ ಉಪ್ಪು ಹಾಕಿ ಅದನ್ನು ತಂದುಕೊಡಿರಿ ಅಂದನು. ಅವರು ತಂದುಕೊಡಲು ಅವನು ಬುಗ್ಗೆಗೆ ಹೋಗಿ ಆ ನೀರಿನಲ್ಲಿ ಉಪ್ಪು ಹಾಕಿ, ಇನ್ನು ಮುಂದೆ ಈ ನೀರಿನಿಂದ ಮರಣವು ಬಂಜೆತನವು ಉಂಟಾಗದಂತೆ ಇದರಿಂದ ದೋಷವನ್ನೆಲ್ಲ ಪರಿಹರಿಸಿದ್ದೇನೆ ಎಂಬುದಾಗಿ ಯೆಹೋವನು ಅನ್ನುತ್ತಾನೆ ಎಂದು ಹೇಳಿದನು. ಆಮೇಲೆ ಹೇಳ್ರಿ, ಅವ್ರು ಹೇಳ್ತಾ ಇದ್ದಾರೆ, ಈ ಊರಿನಲ್ಲಿ ಇರುವಂಥ ನೀರನ್ನು ಕುಡಿಯಲಿಕ್ಕೆ ಸಾಧ್ಯವಿಲ್ಲ, ಇದನ್ನು ಕುಡಿದ್ರೆ ಏನಾಗ್ತದೆ, ಸತ್ತು ಹೋಗ್ತಾ ಇದ್ದಾರೆ. ಅದು ಮಾತ್ರ ಅಲ್ಲದೆ ಬಂಜೆತನ ಏನಾಗಿದೆ, ಹೆಚ್ಚಾಗಿದೆ ಎಂಬುದಾಗಿ. ಈ ಒಂದು ನೀರಿನಿಂದ ರೋಗ ಏನಾಗ್ತಿದೆ, ಹೆಚ್ಚಾಗ್ತಿದೆ. ಅದು ಮಾತ್ರ ಅಲ್ಲದೆ ಈ ನೀರನ್ನು ಕುಡಿದವ್ರಿಗೆ ಏನಾಗ್ತಿದೆ, ಮರಣ ಬರ್ತಿದೆ. ಅದಕ್ಕೆ ಎಲೀಷನ್ ಹೇಳ್ತಾನೆ, ಹೌದಾ, ಒಂದು ಮಡಿಕೆಯನ್ನು ತೆಗೆದುಕೊಂಡು ಬನ್ನಿರಿ, ಆ ಮಡಿಕೆಯಲ್ಲಿ ಏನು ಮಾಡಿರಿ, ನೀವು ಉಪ್ಪನ್ನು ಹಾಕಿ ತೆಗೆದುಕೊಂಡು ಬನ್ನಿರಿ ಅಂತ ಹೇಳುವಾಗ ಅವರು ಆ ಉಪ್ಪು ಹಾಕ್ಕೊಂಡು ತಗೊಂಡು ಬರ್ತಾರೆ. ಆಗ ಅವನೇನು ಮಾಡ್ತಾನೆ, ಆ ಮಡಿಕೆಯನ್ನು ತೆಗೆದುಕೊಂಡೋಗಿ ಆ ಉಪ್ಪನ್ನು ತೆಗೆದುಕೊಂಡೋಗಿ ಆ ನೀರಿನೊಳಗೆ ಹಾಕ್ತಾನೆ. ಹಲ್ಲೆಲೂಯಾ. ನೀರಿನಲ್ಲಿ ಹಾಕಿದ ಕೂಡಲೇ ಆ ನೀರು ಏನಾಯಿತು, ಅದರೊಳಗಿರುವಂಥ ಬಂಜೆತನ ಮರಣವು ಇಲ್ಲದಂತೆ ಆಯಿತು. ಹಲ್ಲೆಲೂಯಾ. ಹಾಗಾದರೆ ಉಪ್ಪು ಇರುವವರೆಗೂ ಮರಣ ಸಂಭವಿಸಲಿಕ್ಕೆ ಸಾಧ್ಯವಿಲ್ಲ. ಆಮೇಲೆ ಹೇಳ್ರಿ, ಉಪ್ಪು ನಿಮ್ಮ ಒಳಗೆ ಇರುವವರೆಗೂ, ಉಪ್ಪಾಗಿ ನೀವು ಈ ಲೋಕದಲ್ಲಿ ಇರುವವರೆಗೂ ಮರಣ ನಿಮ್ಮನ್ನು ಹಿಡೀಲಿಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಬಂಜೆತನ ನಿಮ್ಮನ್ನು ಹಿಡೀಲಿಕ್ಕೆ ಸಾಧ್ಯವಿಲ್ಲ. ಯಾವ ರೋಗಗಳು ನಿಮ್ಮನ್ನು ಮುಟ್ಟಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂತಂದರೆ ನೀವು ಉಪ್ಪಾಗಿದ್ದೀರಾ. ಹಲ್ಲೆಲೂಯಾ. ಆ ಉಪ್ಪು ಇರುವುದರಿಂದಲೇ ಕರ್ತನ ಏನು ಮಾಡಿದ್ದಾನೆ ಅಂತಂದರೆ, ಇವತ್ತು ನಿನಗೆ ಮರಣಕರವಾದಂಥ ಸಂಗತಿಗಳು ನಿನ್ನ ಸಮೀಪಕ್ಕೆ ಬಾರದ ಹಾಗೆ ಕರ್ತನು ಕಾಪಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಕರ್ತನ ಏನು ಮಾಡಿದ, ನಿಮ್ಮನ್ನು ಉಪ್ಪು ಎಂಬುದಾಗಿ ಕರೆದಿದ್ದಾನೆ. ಆಮೇಲೆ ಒಂದು ವೇಳೆ ಸಕ್ಕರೆ ಆಗಿದ್ದರೆ ಇರುವೆ ಮುತ್ತಿಬಿಡ್ತಿತ್ತು. ಹಲ್ಲೆಲೂಯಾ. ಸಕ್ಕರೆ ಆಗಿದ್ದರೆ ನೀವು ಉಳಿತಿರಲಿಲ್ಲ. ಅದಕ್ಕೆ ದೇವರು ಎಷ್ಟು ಪ್ಲ್ಯಾನ್ ಮಾಡಿದ್ದಾನೆ. ಲೂಯಾ. ಹಾಗಾದರೆ ನಿಮ್ಮ ಒಳಗೆ ಒಂದು ಸಾಮರ್ಥ್ಯ ಇದೆ. ಆಮೇಲೆ ಉಪ್ಪು ಈ ಲೋಕದಲ್ಲಿ ಇರುವಾಗ ಎಂಥ ಮರಣಕರ ವ್ಯಾಧಿಯಿಂದಲೂ ಸಹ ನೀವು ಬಿಡುಗಡೆ ಹೊಂದಿ ಮೇಲಕ್ಕೆ ಬರುವಂಥ ಸಾಮರ್ಥ್ಯನ ನೀವು ಒಳಗೊಂಡಿದ್ದೀರಿ. ಈ ಭೂಮಿಯಲ್ಲಿ ನೀವು ಅನೇಕ ಜನರನ್ನು ಗುಣಪಡಿಸುವಂಥ ಒಂದು ಉಪ್ಪಾಗಿದ್ದೀರಿ. ಏನು ಮಾಡ್ತಾನೆ, ಆ ಉಪ್ಪನ್ನು ತೆಗೆದುಕೊಂಡು ನೀರಿನಲ್ಲಿ ಹಾಕ್ತಾ ಇದ್ದಾನೆ. ಆಮೇಲೆ ಯಾರಾದರೂ ಅನಾರೋಗ್ಯದಲ್ಲಿ ಇರುವಾಗ ಈ ಉಪ್ಪು ಹೋಗಿ ಪ್ರಾರ್ಥನೆ ಮಾಡಿದ್ರೆ ಏನಾಗುತ್ತೆ, ಗುಣ ಆಗುತ್ತೆ. ಉಪ್ಪು ಹಾಕಿದ ಕೂಡಲೇ ಮರಣ ಆ ನೀರಿನಲ್ಲಿ ಇರಲಿಲ್ಲ. ಆ ವಿಷವನ್ನೆಲ್ಲ ಏನು ಮಾಡ್ತು, ಹೀರಿಕೊಂಡು ಬಿಡ್ತಾನೆ. ಹಾಗಾದರೆ ದೇವರು ಹೇಳುವಂಥ ಮಾತೇನಂತಂದರೆ, ನೀನು ಭೂಮಿಗೆ ಉಪ್ಪಾಗಿರುವಾಗ, ನಿನ್ನ ಕುಟುಂಬಕ್ಕೆ ನೀನು ಉಪ್ಪಾಗಿರುವಾಗ,
ನಿನ್ನ ಕುಟುಂಬದಲ್ಲಿ ಯಾವ ವ್ಯಾಧಿಯು ಆಳ್ವಿಕೆ ಮಾಡಲಿಕ್ಕೆ ಸಾಧ್ಯವಿಲ್ಲ, ಯಾವ ಮರಣವೂ ಆಳ್ವಿಕೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ನಿನ್ನ ಕುಟುಂಬವನ್ನು ರಕ್ಷಿಸುವಂಥ ಒಂದು ಉಪ್ಪು ನೀನಾಗಿದ್ದೀಯ. ನಮ್ಮ ಹೋರಾಟ ಯಾವಾಗಲೂ ಈ ಲೋಕದಲ್ಲಿ ಇರುವಾಗ ನಾವು ಹೋರಾಡುವುದು ಯಾವುದು ಸಂಗಡ ಅಂತಂದರೆ ಜೀವ ಮರಣದೊಟ್ಟಿಗೆ ನಾವು ಹೋರಾಡ್ತಾ ಇರ್ತೀವಿ ಅಲ್ವಾ. ಜೀವ ಮರಣದೊಟ್ಟಿಗೆ ಕೆಲವೊಂದು ಸಾರಿ ನೆಗೆಟಿವ್ ಆಗಿ ಯೋಚಿಸ್ತಾ ಇರ್ತೇವೆ, ಕೆಲವೊಂದು ಸಾರಿ ಒಳ್ಳೆಯದನ್ನೇ ಯೋಚಿಸ್ತಾ ಇರ್ತೇವೆ. ಎರಡೂ ಏನು ಮಾಡುತ್ತೆ ಅಂದರೆ ನಮ್ಮನ್ನು ಏನು ಮಾಡ್ತಿದೆ, ಆಳ್ವಿಕೆ ಮಾಡ್ತಲೇ ಇರುತ್ತೆ, ಹೋರಾಡ್ತಲೇ ಇರುತ್ತೆ. ಆದರೆ ಕರ್ತನ ಹೇಳ್ತಾನೆ, ನೀನು ಉಪ್ಪಾಗಿರೋದ್ರಿಂದ ಜೀವ ಮಾತ್ರವೇ ನಿನ್ನೊಳಗೆ ಆಳ್ವಿಕೆ ಮಾಡಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಶರೀರವನ್ನು, ನೀವು ಕುಡಿಯುವಂಥ ನೀರನ್ನು, ನೀವು ತೆಗೆದುಕೊಳ್ಳುವಂಥ ಆಹಾರವನ್ನು, ನೀವು ತೆಗೆದುಕೊಳ್ಳುವಂಥ ಪ್ರತಿ ಟ್ಯಾಬ್ಲೆಟ್ಗಳನ್ನು, ಅದರಲ್ಲಿರುವಂಥ ಸೈಡ್ ಎಫೆಕ್ಟ್ಗಳಾಗಿರ್ಬೋದು, ಅದರಲ್ಲಿರುವಂಥ ನಕಾರಾತ್ಮಕ ಸಂಗತಿಗಳನ್ನು ತೆಗೆದುಹಾಕುವಂಥ ಶಕ್ತಿ ಆ ಉಪ್ಪಿಗಿದೆ. ಹಲ್ಲೆಲೂಯಾ. ನಿಮ್ಮ ಒಳಗಿರುವಂಥ ಉಪ್ಪು ನಿಮ್ಮನ್ನು ಎಲ್ಲ ಸೈಡ್ ಎಫೆಕ್ಟ್ಗಳಿಂದ ತಪ್ಪಿಸಿ ಕಾಪಾಡಲಿಕ್ಕೆ ಶಕ್ತಿ ಉಳ್ಳದಾಗಿದೆ. ಹಲ್ಲೆಲೂಯಾ. ಈಗ ನಾವು ನೋಡುವಾಗ ದೇವರು ನಮಗೆ ಹೇಳುವಂಥ ಮಾತೇನಂತಂದರೆ, ಈ ಉಪ್ಪು ಅನೇಕರಿಗೆ ಇವತ್ತೇನಾಗಿದೆ, ಅವಶ್ಯಕವಾಗಿದೆ. ಇಲ್ಲದೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ. ಇವತ್ತು ಅಡುಗೆ ಮಾಡಬೇಕಂತಂದರೆ ಉಪ್ಪು ಬೇಕೇ ಬೇಕು. ಈಗ ದೊಡ್ಡ ಅಡುಗೆಯನ್ನು ನೀವು ಮಾಡಿಸುವಾಗ ಎಲ್ಲ ಸಾಮಾನು ತಂದು ಕೊಡ್ತೀರಾ, ಉಪ್ಪು ಪ್ಯಾಕೆಟ್ ತಂದು ಕೊಡಲ್ಲ ಅಂತ ಅಂದ್ಕೊಳ್ರಿ. ಅವಾಗ ಏನಾಗುತ್ತೆ ಹೇಳಿ. ಮದುವೆಗೆ ಒಂದು ದೊಡ್ಡ ಅಡುಗೆ ಮಾಡಿದ್ರೂ ಅದಕ್ಕೆ ರುಚಿ ಇರಲ್ಲ ಅಲ್ವಾ. ಏನಾದರೂ ಟೇಸ್ಟ್ ಕೊಡುತ್ತಾ? ಇಲ್ಲ. ಎಲ್ಲ ಸಾಮಗ್ರಿಗಳಿಗಿಂತಲೂ ಒಂದೇ ಒಂದು ಉಪ್ಪು ಅದೆಲ್ಲವನ್ನು ಸೋಲಿಸುವಂಥ ಒಂದು ಸಾಮರ್ಥ್ಯವನ್ನು ಹೊಂದ್ಕೊಂಡಿದೆ. ನಿಜ ತಾನೇ? ಹಾಗಾದರೆ ಇವತ್ತು ಈ ಲೋಕದಲ್ಲಿ ಯಾರೇ ನಿಮಗೆ ವಿರುದ್ಧವಾಗಿ ಬಂದರೂ ಅವರು ನಿಮ್ಮನ್ನು ಸೋಲಿಸಲಿಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ನಿಮ್ಮ ಕೆಲಸಕ್ಕೆ ವಿರುದ್ಧವಾಗಿಯೋ, ನಿಮ್ಮ ವ್ಯಾಪಾರಕ್ಕೆ ವಿರುದ್ಧವಾಗಿಯೋ ಯಾರು ನಿಂತರೂ ನಿಮ್ಮನ್ನು ಸೋಲಿಸಲಿಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಆ ಉಪ್ಪು ಅನ್ನೋ ಒಂದು ವಸ್ತು ಇದೆಯಲ್ಲ, ಅದು ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು. ಹಲ್ಲೆಲೂಯಾ. ನೀನಿದ್ರೇ ಈ ಲೋಕಕ್ಕೆ ಏನಂದರೆ ಟೇಸ್ಟ್ ಸಿಗಲಿಕ್ಕೆ ಸಾಧ್ಯ. ಹಾಗೆ ನಾನು ಯಾವುದಕ್ಕೂ ಬೇಡವಾದವಳು, ನನ್ನಿಂದ ಏನು ಯೂಸ್ ಇಲ್ಲ, ಆ ರೀತಿಯಾಗಿ ಹೇಳ್ಬೇಡ್ರಿ. ಯಾಕೆಂದರೆ ಕರ್ತನು ನಿನ್ನನ್ನು ಉಪ್ಪಾಗಿ ಇಟ್ಟಿದ್ದ. ಯಾವಾಗಲೂ ಟೇಸ್ಟ್ ಕೊಡುವಂಥವರಾಗಿಯೇ ಇರ್ತೀರ. ಆಮೇಲೆ ನಿಮ್ಮ ಮೂಲಕವಾಗಿ ನಿಮ್ಮ ಕುಟುಂಬಕ್ಕೆ ಏನಾಗುತ್ತೆ, ರುಚಿ ಸಿಗುವಂಥದ್ದಾಗಿರುತ್ತೆ. ಆಮೇಲೆ ನೀವು ಎಲ್ಲೇ ಇರ್ಬೋದು, ಶಾಲೆಯಲ್ಲಿದ್ರೂ, ಕಾಲೇಜಿನಲ್ಲಿದ್ರೂ, ಎಲ್ಲೇ ಇದ್ರೂ ನೀವೊಂದು ತಿಳ್ಕೊಳ್ಬೇಕು, ನಾನು ಈ ಭೂಮಿಗೆ ಉಪ್ಪಾಗಿದ್ದೇನೆ. ಹಲ್ಲೆಲೂಯಾ. ನಾನು ಉಪ್ಪಾಗಿದ್ದೇನೆ, ಅನೇಕರನ್ನು ರಕ್ಷಿಸಲಿಕ್ಕಾಗಿ ನಾನು ಉಪ್ಪಾಗಿದ್ದೇನೆ. ಹಲ್ಲೆಲೂಯಾ. ದೇವರು ಯಾಕೆ ನಿಮ್ಮನ್ನು ಭೂಮಿಗೆ ಉಪ್ಪಾಗಿದ್ದಾನೆ ಅಂತ ಹೇಳಿದಾರೆ? ಯಾಕೆ? ಆ ಉಪ್ಪನ್ನು ಮನೆಯಲ್ಲೇ ಹಂಗೆ ಇಟ್ಕೊಂಡು ಕೂತ್ಕೊಳ್ಳೋಕ್ಕ? ಏನಕ್ಕೆ? ಏನಕ್ಕೆ ಹೇಳ್ರಿ? ಅನೇಕರಿಗೆ ಉಪ್ಪಾಗಿರಬೇಕೆಂಬುದಾಗಿ. ಹಲ್ಲೆಲೂಯಾ. ನಾವು ಅನೇಕರಿಗೆ ಯೂಸ್ ಆಗಬೇಕು. ನನ್ನ ಪ್ರಾರ್ಥನೆ ನನ್ನ ಮನೆಗೆ, ನನ್ನ ಒಂದು ಏನಂತಂದರೆ ಬಾರ್ಡರ್ಗೆ ಮಾತ್ರ ಅಲ್ಲ, ನಾನು ಉಪ್ಪು ಆದಮೇಲೆ ಎಲ್ಲರಿಗೂ ಯೂಸ್ ಆಗಬೇಕು. ಅದು ಅಲ್ಲಿರುವಂಥ ಉಪ್ಪು ನನಗೇನೆ ಅಂತ ಇಟ್ಕೊಂಡ್ಬಿಟ್ಟಿದ್ರೆ ಇವತ್ತು ನಮಗೆ ಸಿಗ್ತಾ ಇತ್ತಾ? ಸಿಗುತ್ತಿರಲಿಲ್ಲ ಅಲ್ವಾ. ಹಾಗೇ ದೇವರು ಈ ಲೋಕದಲ್ಲಿ ನಮ್ಮನ್ನು ಕಳಿಸುವಾಗ ನೀನು ಈ ಭೂಮಿಗೆ ಉಪ್ಪಾಗಿದ್ದೀಯ. ಯೇಸು ಹೇಗೆ ಈ ಭೂಮಿಗೆ ಬರುವಾಗ ಹೇಗೆ ಪಾಪದಲ್ಲಿ ಇರೋನ್ನ ರಕ್ಷಿಸಲಿಕ್ಕಾಗಿ ಆತನೊಂದು ಉಪ್ಪಾಗಿ ಬಂದು, ಅದೇ ಪ್ರಕಾರವಾಗಿ ನಿಮ್ಮನ್ನು ಆ ರೀತಿಯಾಗಿ ಆತನ ಇಟ್ಟಿದ್ದಾನೆ. ನಿಮ್ಮ ಅಕ್ಕಪಕ್ಕದಲ್ಲಿ ಏನಾಗಿರಬೇಕು? ನೀವು ಟೇಸ್ಟಾಗಿ ಇರಬೇಕು. ನೀವು ಅಕ್ಕಪಕ್ಕದಲ್ಲಿ ಏನಾಗಿರಬಾರ್ದು? ಕಹಿಯಾಗಿರಬಾರ್ದು. ನೀವು ಉಪ್ಪಾಗಿದ್ದೀರಾ, ಅಪ್ಪ ನನಗೆ ಇವ್ರ ಪಕ್ಕದಲ್ಲಿ ಇರೋದು ಭಾಳ ಸಂತೋಷ ಆಗಿದೆ ಅಂತ ಯಾರಾದರೂ ಹೇಳಲಿಕ್ಕೆ ಸಾಧ್ಯನಾ? ಹೇಳಿದಾರ ನೀವು? ಯಾವಾಗ ಇವರು ಖಾಲಿ ಮಾಡ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ ಅಂತ ಹೇಳ್ತೀವಿ. ಹಾಗೆ ನಾವು ಅವ್ರಿಗೆ ಉಪ್ಪಾಗಿ ಇಲ್ಲ, ನಾವು ಹೇಗಿದ್ದೀವಿ? ಅವ್ರಿಗೆ ಕಹಿಯಾಗಿದ್ದೀವಿ. ಆ ರೀತಿಯಾಗಿ ನಾವು ಇರಬಾರ್ದು. ನಾವು ಒಂದು ಪ್ರಾಂತ್ಯದಲ್ಲಿ ನಮ್ಮನ್ನು ಇರಿಸಿರುವಾಗ, ನಮ್ಮನ್ನು ಈ ಉಜ್ಜುನಿಪುರ ಪ್ರಾಂತ್ಯದಲ್ಲಿ ದೇವರು ನಮ್ಮನ್ನು ಇರಿಸಿದ್ದಾನೆ ಅಂತಂದರೆ ಇಲ್ಲಿ ಇರುವಂಥ ಎಲ್ಲರಿಗೂ ನಾನು ಉಪ್ಪಾಗೇ ಇರಬೇಕು. ನಾನು ಟೇಸ್ಟೇ ಕೊಡಬೇಕು ನನ್ನ ಮೂಲಕವಾಗಿ, ಕಹಿಯನ್ನು ಕೊಡಬಾರ್ದು. ಕಹಿ ಕೊಟ್ಟ ಮರಣ ಏನು ಮಾಡುತ್ತೆ ಅಂತಂದರೆ ಆವರಿಸಿಕೊಳ್ಳುತ್ತೆ. ಹಾಗಾಗಿ ನಾವು ಅದಕ್ಕೆ ಅವಕಾಶ ಮಾಡಿ ಕೊಡಬಾರ್ದು. ಕರ್ತನ ಹೇಳಿದ್ದಾನೆ, ನೀನು ಈ ಭೂಮಿಗೆ ನೀವು ಉಪ್ಪಾಗಿದ್ದೀಯ. ಹಲ್ಲೆಲೂಯಾ. ಎಲ್ಲರನ್ನ ಪ್ರೀತಿ ಮಾಡಿ, ಎಲ್ಲರಿಗೂ ಸಹ ನಿಮ್ಮ ಉಪ್ಪನ್ನು ಏನು ಮಾಡಬೇಕು? ಹಂಚುವಂಥವ್ರಾಗಿ. ಉಪ್ಪು ಸಪ್ಪಗಾದರೆ ರುಚಿ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನೀವು ರುಚಿ ಕೊಡುವಂಥ ಉಪ್ಪಾಗಿ ನೀವು ಇರಬೇಕು. ಸಪ್ಪಗಾಗಿ ಮಾತ್ರ ಇರಬೇಡ್ರಿ. ಯಾವುದಕ್ಕೂ ಯೂಸ್ ಆಗದಲ್ಲೂ ಇರಬೇಡ್ರಿ. ಉಪ್ಪು ತಂದು ಮೂಲೆಯಲ್ಲಿ ಇಟ್ಬಿಟ್ರೆ
ಏನು ಪ್ರಯೋಜನ ಇರಲ್ಲ ಅಲ್ವಾ. ಅದನ್ನು ಏನು ಮಾಡಬೇಕು, ನಾವೇ ಹಾಕಬೇಕು. ಎಲ್ಲಿ ಕಡಿಮೆ ಆಗಿದೆಯೋ ಅಲ್ಲಿ ನಾವೇ ಹಾಕಬೇಕು. ಹಾಕುವಾಗ ಏನಾಗುತ್ತೆ, ಅಲ್ಲಿ ಟೇಸ್ಟ್ ಸಂಭವಿಸ್ತದೆ. ದೇವ್ರ ಹತ್ರ ಕೇಳ್ರಿ, ದೇವರೇ ನನ್ನನ್ನು ಈ ಭೂಮಿಯಲ್ಲಿ ಉಪ್ಪಾಗಿಟ್ಟಿದೆಯಾ, ನಾನು ಯಾರಿಗೆ ಉಪ್ಪಾಗಿಲ್ಲದೆ ಕಹಿಯಾಗಿದ್ದೇನು, ನಾನು ಸ್ವಾಮಿ ನನ್ನ ಜೀವಿತವನ್ನು ಮಾರ್ಪಡಿಸ್ರಿ, ನಾನು ಅವರಿಗೆ ಉಪ್ಪಾಗೇ ಇರಬೇಕು, ಅವರ ಜೀವಿತಗಳನ್ನ ಮಾರ್ಪಡಿಸುವಂಥ ಒಂದು ಉಪ್ಪಾಗಿರಬೇಕೆಂಬುದಾಗಿ ನೀವು ಪ್ರಾರ್ಥನೆ ಮಾಡುವಾಗ ಕರ್ತನು ಇನ್ನೂ ಅಧಿಕವಾದಂಥ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಮಾಡುವಾತನಾಗಿದ್ದಾನೆ. ಹಲ್ಲೆಲೂಯಾ.